ಸೊ ಇವತ್ತು ಮಂಡೇ ವೀಕ್ನ ಫಸ್ಟ್ ಡೇ ನಾನು ಸ್ವಲ್ಪ ಕಿಕ್ ಕೊಟ್ಟು ಎಕ್ಸ್ಟ್ರಾ ಎನರ್ಜಿಯಿಂದ ಸ್ಟಾರ್ಟ್ ಮಾಡ್ತೀನಿ. ಸಂಡೇ ರಿಲ್ಯಾಕ್ಸ್ ಇರ್ತೀನಲ್ವ, ಸೊ ಹಾಗಾಗಿ ಯೋಗ ಆಯಿತು ಮತ್ತು ವಾಕಿಂಗು ಕೂಡ ಮುಗಿಸು ಮನೆಗೆ ಬಂದು ಪೊಟೆಟೊ ಮತ್ತು ಪನ್ನೀರ್ ಸ್ಯಾಂಡ್ವಿಚನ್ನ ಮಕ್ಳಿಗೆ ಮಾಡಿಕೊಟ್ಟಿದ್ದೆ. ಸೊ ನಾನು ಅದನ್ನೇ ಮಾಡಿಕೊಂಡೆ. ಸೂಪರ್ಬ್ ಆಗಿತ್ತು. ಸೊ ನಿಮ್ಗೆ ಗೊತ್ತಿದೆ ನಂಗೆ ತುಂಬ ಇಷ್ಟ ಅಂತ ಬ್ರೆಡ್ ಅಂದರೆ, ಬಟ್ ಹೆಲ್ದಿ ಬ್ರೆಡ್ ಇದು. ಅದಾದಮೇಲೆ ಅದ್ರ ಜೊತೆಗೆ ನಾನು ಆ್ಯಪಲು ಮತ್ತು ಬನಾನೂ ತೊಗೊಂಡೆ. ಅದಾದಮೇಲೆ ಇದು ಡ್ರೆಸ್ಸು ಸೇಲ್ ನಡೀತಾ ಇದ್ದಲ್ವ ಈಗೆಲ್ಲ, ಸೊ ಹಾಗಾಗಿ ನಾನು ತೊಗೊತಾ ಇಲ್ಲ. ಬಟ್ ಮಧ್ಯದಲ್ವ ಇವಾಗೆಲ್ಲ ಹಬ್ಬ ಫೆಸ್ಟಿವಲ್ ಇದೆ ಅಲ್ವ, ಸೊ ನಾನು ಇರಲಿ ಅಂದ್ಬಿಟ್ಟು ಒಂದು ತೊಗೊಂಡು ಬಂದೆ. ಚೆನ್ನಾಗಿದೆ ಕಲರು, ಹಾಗೆ ಕ್ಲೋತು ತುಂಬ ಚೆನ್ನಾಗಿದೆ. ಸೊ ಹೇಗೆ ಅನ್ನಿಸ್ತು ಅಂತ ಹೇಳಿ, ಹಾಗೆ ಪ್ರೈಸು ಕೂಡ ಗೆಸ್ ಮಾಡಿ ನೋಡೋಣ. ಅದಾದಮೇಲೆ ನಾನು ಗ್ರೀನ್ ಟೀ ಮಾಡ್ಕೊಂಡು ಕುಡಿದೆ ಒಂದು ಲೋಟ ಮಧ್ಯದಲ್ಲಿ. ನಂತರ ಮಧ್ಯಾಹ್ನಕ್ಕೆ ಸೋರೆಕಾಯಿ ಪಲ್ಯ ಮತ್ತು ನುಗ್ಗೆಕಾಯಿ ಸಾರು, ಸಲಾಡು, ರೊಟ್ಟಿ ಇದೆಲ್ಲ ತಿಂದೆ. ಸೊ ಅದಾದಮೇಲೆ ಮಕ್ಕಳಿಗೆ ಸ್ಟಡೀಸ್ ತೊಗೊತಾ ಇದ್ದೆ. ಅದ್ರ ಜೊತೆಗೆ ನನ್ನ ಮಗ ಲಾಸ್ಟ್ ಒಂದು ವೀಕಿಂದ ಸ್ಕೂಲಿಗೆಲ್ಲ ಹೋಗಿಲ್ಲ, ಸೊ ತುಂಬ ನೋಟ್ಸ್ ಇನ್ಕಂಪ್ಲೀಟ್ ಇತ್ತು. ಸೊ ಅವನಿಗೂ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ದೆ. ICSE ಆಗಿರೋದ್ರಿಂದ ತುಂಬ ಹೆವಿ ವರ್ಕ್ ಇರುತ್ತೆ. ಸೊ ಹಾಗಾಗಿ ಅವ್ರ ಜೊತೆಗೆ ಹೆಲ್ಪ್ ಮಾಡಲೇಬೇಕಾಗುತ್ತೆ. ಸಮ್ಟೈಮ್ಸ್ ಈ ಥರ ಆದಾಗ ಏನೂ ಮಾಡೋಕ್ಕಾಗಲ್ಲ. ಸೊ ಅದಾದಮೇಲೆ ಸ್ವಲ್ಪ ಟೀ ಕುಡಿದು ಡ್ರೈ ಫ್ರೂಟ್ಸ್ ಎಲ್ಲ ತಿಂದು ನಂತರ ಜಿಮ್ಗೆ ಹೋಗಿ ಒಳ್ಳೆ ಜಿಮ್ ಮಾಡಿದ ನಂತರ ಮತ್ತೆ ಜುಂಬಾ ಆಯಿತು. ಜುಂಬಾ ಕ್ಲಾಸ್ ಮುಗಿಸ್ಕೊಂಡು, ಸೊ ಅಲ್ಲಿ ಕನ್ನಡ ಹಾಡು ಬೇರೆ ಹಾಕ್ಬಿಟ್ಟು ಇವತ್ತು ನಾನು ಎನರ್ಜಿ ಕೇಳಲೇಬಿಡಿ. ಐ ವಾಸ್ ಜಸ್ಟ್ ಲಾಸ್ಟ್. ತುಂಬ ಎನರ್ಜೆಟಿಕ್ ಆಗಿತ್ತು. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡೋದು ಖಂಡಿತ ಮರಿಬೇಡಿ.